ದರ್ಶನ್ ಸರ್ ಲಾಸ್ಟ್ ಸಿನಿಮಾಗೂ ಇದಕ್ಕೆ ಏನು ಎಷ್ಟು ರೆಸ್ಪಾನ್ಸ್? ಈಗ ಅದಕ್ಕಿಂತ ಇದು ಜಾಸ್ತಿ ರೆಸ್ಪಾನ್ಸ್ ಇದೆ ಸರ್, ಅದಕ್ಕಿಂತ ಇದು ತುಂಬಾ ರೆಸ್ಪಾನ್ಸ್ ಇದೆ. 1 to ಡಬಲ್ ಇದೆ ಬಿಡಿ ಇದಕ್ಕೆ. ಈ ಸಲ ಥಿಯೇಟರ್ ಓನರ್ಸ್ಗೆಲ್ಲ ದುಪ್ಪಟ್ಟು ಖುಷಿಯಾಗಿದೆ. ಸೂಪರ್ ಖುಷಿ. ಹೌದು ಆಗಿದೆ ಸರ್, ಆಗಿದೆ. ಇದೇ ಮೇನ್ ಥಿಯೇಟ್ರ್, ಅನುಪಮನೇ ಮೇನ್ ಥಿಯೇಟರ್ ಗಾಂಧಿನಗರದಲ್ಲಿ ಅನುಪಮ ಮೇನ್ ಥಿಯೇಟರು. ಬಟ್ ದರ್ಶನ್ ಸರ್ ಬರ್ಬೋದಾ, ವಿಸಿಟ್ ಮಾಡ್ಬೋದಾ? ಬರ್ತಾರೆ ಅಂತ ಹೇಳಿದ್ದಾರೆ ಅವರು. ನಮಗೆ ಡಿಸ್ಟ್ರಿಬ್ಯೂಟ್ರ್ ಹೇಳಿರೋದು ಬರ್ತಾರೆ 10:30 ಇಲ್ಲ 1:15 ಶೋ ಟೈಮ್ ಒಳಗಡೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಹೆಂಗಾಗುತ್ತೋ ಆ ಥರ ನೋಡ್ಕೊಂಡು ಬರ್ತಾರೆ. ಗುಡ್ ನ್ಯೂಸ್, ಅನುಪಮ ಥಿಯೇಟ್ರಿಗೆ ದರ್ಶನ್ ಸರ್ ಬರ್ತಾರೆ ಅಂತ ಹೇಳಿದ್ದಾರೆ. ಬಟ್ ಯಾವ ಟೈಮಲ್ಲಿ ಬರ್ತಾರಂತ ಹೇಳೋಕ್ಕಲ್ಲ, ಯಾವ ಶೋನಲ್ಲಿ ಬಂದು ಹೋಗ್ತಾರಂತ. ಅವ್ರು ಬಂದಾಗ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಎಲ್ಲ ಪೊಲೀಸ್ ನಾವು ಪ್ರೊಡಕ್ಷನ್ ಎಲ್ಲ ಇಟ್ಟಿದ್ದೀವಿ ಸರ್. ಕಂಪ್ಲೇಂಟ್ ನಾವು ಸ್ಟೇಷನಿಗೆ ಲೆಟ್ರ್ ಕೊಟ್ಟು ಪೊಲೀಸ್ ಕರೆಸ್ತೀವಿ, ಪೊಲೀಸ್ ಪ್ರೊಡಕ್ಷನ್ ಇಟ್ಟು ಕರೆಸ್ತೀವಿ. ಅಂದರೆ ಇದಿನ್ನೂ ಯಾರಿಗೂ ರಿವೀಲ್ ಆಗಿಲ್ಲ ವಿಷಯ ಸರ್, ಅನುಪಮ ಥಿಯೇಟ್ರಿಗೆ ಬರ್ತಾರಂತ. ಇದೇ ಮೊದಲೇ ಎಕ್ಸ್ಕ್ಲೂಸಿವ್ ಆಗಿ ನಾನು ಹೇಳ್ತಾ ಇಲ್ಲ, ನಮಗೂ ಆ ಥರ ಹೇಳಿದ್ದಾರೆ ಬರ್ತಾರೆ. ಬಟ್ ಯಾವ್ಯಾವ ಥಿಯೇಟ್ರ್ಗಳಿಗೆ ಹೋಗ್ತಾರೆ, ಹೋಗಿ ಬಂದರೆ ಬರ್ತೀವಿ ಅಂತ ಹೇಳಿದಾರಂತೆ. ಬಂದರೆ ಯಾವ ಟೈಮಿಂಗ್ಸ್ ಅಂತ ಗೊತ್ತಿಲ್ಲ ಅಷ್ಟೇ. ನಾವು ಅದಕ್ಕೆಲ್ಲ ಪೊಲೀಸ್ ಪ್ರೊಡಕ್ಷನ್ಸ್ ಎಲ್ಲ ಮಾಮೂಲಿ ಇಟ್ಟಿರ್ತೀವಿ. ಯಾವುದೇ ಸಿನಿಮಾ ಬಂದರೂ ಪೊಲೀಸ್ ಪ್ರೊಡಕ್ಷನ್ ಇಟ್ಟಿರ್ತೀವಿ. ಸ್ವಲ್ಪ ಹೆಚ್ಚಿನ ಪೊಲೀಸು ಕರೆಸ್ಕೊತೀವಿ ಆ ಟೈಮಲ್ಲಿ ಅಷ್ಟೇ. ಈ ಬಾರಿ ಬಾಕ್ಸ್ ಆಫೀಸ್ ಒಳ್ಳೆ ಇದಿದೆ ಸರ್, ಒಳ್ಳೆ ರೆಪ್ಷನ್. ಹೌದು ಕಾಟೇರ ಒಳ್ಳೆ ದುಡ್ಡು ಮಾಡುತ್ತೆ. ಎಲ್ಲ ರೆಕಾರ್ಡ್ ಪೀಸ್ ಮಾಡ್ಬೇಕು ಸರ್. ಒಂದು ಕನ್ನಡ ಸಿನಿಮಾ ಆ ಥರ ಮಾಡಿದರೆ ಅಲ್ವಾ ಸರ್ ಒಂದು ಹೆಸರಿರೋದು. ಕನ್ನಡದವ್ರಿಗೂ ಒಂದು ಇದು ಇರುತ್ತೆ. ಆಮೇಲೆ ಮುಂದೆ ಸಿನಿಮಾಗಳಿಗೂ ಒಂದು ಕನ್ನಡದಲ್ಲಿ ಆ ಥರ ಸಿನಿಮಾಗಳು ಬರ್ತಾ ಇದ್ದಾವೆ ಅಂತಂದರೆ ನಮ್ಮ ಜನಗಳಿಗೂ ಒಂದು ಇದಿರುತ್ತೆ. ಹೆಚ್ಚಿನ ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಕೆ ಅಪೇಕ್ಷೆ ಪಡ್ತಾರೆ. ಈ ಥರ ಕಲೆಕ್ಷನ್ ವಿಷಯದಲ್ಲೂ ಕೂಡ ಇದಾಗ್ಬೋದು. ಆಗುತ್ತೆ ಸರ್, ಕಲೆಕ್ಷನ್ ಜೋರಾಗುತ್ತೆ. ಈಗಲೇ ನಮ್ಮದು ಆಲ್ರೆಡಿ 5 ಶೋ ಫುಲ್ ಆಗೋಗಿದೆ ಸಿನಿಮಾ. 5 ಶೋ ಫುಲ್ ಆಗಿದೆ. 5 ಶೋ ಫುಲ್ ಆದರೆ ಎಷ್ಟಾಗ್ಬೋದು ಸರ್ ಕಲೆಕ್ಷನ್ ಅಂದಾಜು? ಯಾವುದು ನಮ್ದು ಒಂದು 45 ಒಂದು 5-6 ಲಕ್ಷ ಆಗುತ್ತೆ ಸರ್. ನೆಟ್ ನಾನು ಹೇಳ್ತಾ ಇರೋದು, ಕ್ರಾಸ್ ಹೇಳಲ್ಲ. ಯಾಕಂದರೆ GST ಎಲ್ಲ 5 ಶೋ ಎಲ್ಲ ಫುಲ್ ಆಗಿದೆ. 5 ಶೋ ಆಗಿದೆ ಸರ್. ಫ್ಯಾನ್ಸ್ ಎಲ್ಲ ಬಂದು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರಂತೆ ನೋಡ್ಬೇಕು ಸರ್. ಅವ್ರು ಇನ್ನೂ ಯಾರು ಬಂದಿಲ್ಲ. ಟಿಕೆಟ್ಗಳಿಗೆ ಇನ್ನೂ ಇವತ್ತಿಂದ ಶುರು ಆಗ್ತಾರೆ. ಅವರು ಬಂದು ಅವರಿಗೂ ಟಿಕೆಟ್ಗಳೆಲ್ಲ ತೆಗೆದಿಟ್ಟಿರ್ತೀವಿ. ಬರ್ತಾರೆ ಫ್ಯಾನ್ಸ್ ಎಲ್ಲ ಬಂದು ಟಿಕೆಟ್ಗಳು ತೊಗೊಂಡು ಹೋಗ್ತಾರೆ. ಅವ್ರು ಯಾವ್ಯಾವ ರೀತಿ ಅವ್ರವ್ರು ಇದು ಮಾಡ್ತಾರೆ. ಅವರಿಗೆ ಯಾವ ಥರ ಇಷ್ಟಪಡ್ತಾರೋ ಆ ಥರ ಮಾಡ್ತಾರೆ. ಒಂದು ಪೈರಸಿ ಮಾಡೋರು ಅವ್ರಿಗೆ ಒಂದು ಏನು ಹೇಳ್ತಾರೆ ಅಂತ ಕಿವಿ ಮಾತಾಡೋದಾದ್ರೆ ಯಾರಿಗೆ? ಥಿಯೇಟ್ರಲ್ಲಿ ಕೂತೆಲ್ಲ ಕೆಲವರೆಲ್ಲ ಪೈರಸಿ ಮಾಡ್ತಾರಲ್ಲ, ಸಿನಿಮಾ ನೋಡೋದು ಬಂದು ಏನು ಮಾಡ್ತಾರೆ? ವಿಡಿಯೋ ಮಾಡ್ಕೊಂಡು ಹೋಗಿ. ಇಲ್ಲ, ವಿಡಿಯೋ ಎಲ್ಲ ಯಾರೂ ಮಾಡಲ್ಲ ಸರ್ ಅಂಥ ಜನಗಳು. ಬಟ್ ಅದಕ್ಕೂ ಇದು ಮಾಡ್ತಾರೆ. ಕೆಲವ್ರಿಗೆ ಹಾಡು ಪಾಡು ಬಂದಾಗ ಕದ್ದು ಮುಚ್ಚೆ ಮಾಡ್ಕೊತಾರೆ. ಅದಕ್ಕೆಲ್ಲ ನಾವೇನು ಕಂಟ್ರೋಲ್ ಎಲ್ಲಿ ಮಾಡೋಕ್ಕಾಗುತ್ತೆ ನಾವುಗಳು. ಅವೆಲ್ಲ ಈಗಿನ ಟ್ರೆಂಡಲ್ಲಿ ಇದ್ದಿದ್ದೇನೆ. ಕೊನೆಯದಾಗಿ ಏನು ಹೇಳ್ತೀರಾ ಅಂತ? ಕಾಟೆ ರಿಲೀಸ್ ಆಗ್ತಾ ಇದೆ ಸರ್. ತುಂಬ ಒಪಿನಿಯನ್ ಇದೆ. ನಮಗೂ ನಮ್ಮ ಥಿಯೇಟ್ರಿಗೆ ಬಂದಿದೆ. ನಾವು ಒಂದು ಇದು ಮಾಡಿಕೊಂಡು ಸಿನಿಮಾ ಥಿಯೇಟ್ರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರು ಸಿನಿಮಾ ಅನುಪಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನಮ್ಮದಲ್ಲಿ ಏರ್ ಕಂಡೀಷನ್ನು, ಆಮೇಲೆ ಸೌಂಡ್ ಸಿಸ್ಟಮ್ಸು, ಶೀಟ್ಸು, ಮೇಂಟೆನೆನ್ಸ್, ಕ್ಲೀನಿಂಗು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅದೇ ಥಿಯೇಟ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿನಿಮಾನ ಕೊಟ್ಟಿದ್ದಾರೆ. ಅದೇ ಮೇನ್ ರೀಸನ್. ಹೌದು ಮೇನ್ ರೀಸನ್ಗೋಸ್ಕರ ನರ್ತಕಿ ಹೋಗಿರೋ ಸಿನಿಮಾನ ನಮ್ಮದಕ್ಕೆ ಮತ್ತೆ ಇದು ಮಾಡಿಬಿಟ್ಟು ಇಲ್ಲ ಅದು ಥಿಯೇಟ್ರ್ ತುಂಬ ಚೆನ್ನಾಗಿದೆ ಅಂತ ಸರ್. ಥಿಯೇಟ್ರ್ ದೊಡ್ಡದು ಚಿಕ್ಕದು ಪ್ರಶ್ನೆ ಬರೋಲ್ಲ ಸರ್. ಅಲ್ಲಿ ಮೇಂಟೆನೆನ್ಸು, ಕ್ಲೀನಿಂಗು, ಸೌಂಡ್ ಎಫೆಕ್ಟು, ಅದ್ರ ಮೇಲೆ ಸಿನಿಮಾಗಳು. ಈ ಸುಮ್ಮನೆ ಎಷ್ಟೋ ದೊಡ್ಡದಾಗಿ ವಿಶಾಲವಾಗಿ ನಾನು 2,000 ಥಿಯೇಟ್ರ್ ತುಂಬಿಸ್ಕೊಂಡ್ಬಿಟ್ಟು ಥಿಯೇಟ್ರ್ನಲ್ಲಿ ಸೌಂಡ್ ಸಿಸ್ಟಮ್ ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂದಾಗ ಏನಾಗುತ್ತೆ ಹೇಳಿ ಪಬ್ಲಿಕ್ಕೂ ಎದ್ದು ಬಂದು ನಮಗೆ ಹೊಡಿತಾರೆ ಥಿಯೇಟ್ರ್ನವ್ರಿಗೆ. ಆ ಥರ ಆಗುತ್ತೆ. ಅದಕ್ಕೆ ಇದು ನಮ್ಮದು ಥಿಯೇಟ್ರ್ನಲ್ಲಿ ನಾವು ಆ ಥರ ಎಲ್ಲ ಮೇಂಟೆನೆನ್ಸು ಸಖತ ಮಾಡಿಸಿದ್ದೀವಿ. AC ಎಲ್ಲ ಇದೆ ನಮ್ಮದ್ರಲ್ಲಿ. ಸೊ ಹಾಗಾಗಿ ಸಿನಿಮಾ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.